ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ಆಲ್ರೆಡಿ ಕೆಲಸಕ್ಕೆ ಹೋಗಿ ಬಂದೆ. ಕೆಲಸದಿಂದ ಬಂದು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಏನೂ ತಿಂಡಿನೇ ಮಾಡಿಲ್ಲ. ಇವತ್ತು ತಿಂಡಿ ಮಾಡ್ಕೊತ ಎಲ್ಲಿ ಕೂತ್ಕೊಳ್ಳೋದು ಅಂಥೇಳಿ ಬಿಸಿಲು ಟೈಮಲ್ಲಿ ಜಾಸ್ತಿ ಊಟ ಮಾಡಲ್ಲ. ಬೆಳಗ್ಗೆ ತಿಂಡಿ ಮಾಡಿದರೆ ಮಧ್ಯಾಹ್ನ ಯಾರೂ ಊಟನೇ ಮಾಡಲ್ಲ. ಅದಕ್ಕಾಗಿ ಬೇಡ ಅಂಥೇಳಿ ಮತ್ತು ಮಧ್ಯಾಹ್ನ ಕೂಡ ಯಾರೂ ಊಟ ಮಾಡೋದಿಲ್ಲ. ಮತ್ತು ಡೈರೆಕ್ಟಾಗಿ ಮಧ್ಯಾಹ್ನದ ಅಡುಗೆನೇ ಮಾಡ್ತಾಯಿದ್ದೆ. ಡೈರೆಕ್ಟ್ ಬಂದು ಟೈಮ್ ಆಲ್ರೆಡಿ ಎಲ್ಲ ಬಟ್ಟೆ ತೊಳೆದು ಹಾಕಿ ಎಲ್ಲ ಮಾಡಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ತೀನಿ. ಉದ್ದಿನ ಬೇಳೆ ಮತ್ತು ಇದನ್ನು ಹಾಕಿದ್ದೀನಿ. ಏನಪ್ಪ ಅಂದರೆ ಕರಿಬೇವು, ಸ್ವಲ್ಪ ಎಣ್ಣೆಯಲ್ಲಿ. ಈಗ ಇದಕ್ಕೆ ತುರಿದಿರುವಂಥ ಬೀಟ್ರೂಟ್ ಹಾಕ್ತಾಯಿದ್ದೀನಿ. ಈ ಥರ ಪದಾರ್ಥ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿದರೆ ಏನೋ ತಿನ್ನೋದಕ್ಕೆ ಮನಸ್ಸೇ ಬರಲ್ಲ ನಮಗೆ. ಅದು ಪೀಸ್ ಅನಿಸುತ್ತೆ. ಇದು ಜಾಸ್ತಿ ನೀರು ಹಿಡಿಯಲ್ಲ. ಅದಕ್ಕಾಗಿ ಈಗ ಇದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗಾಗಿ ಅದು ಫ್ರೈ ಆಗಲಿ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಹಾಗೆ ಹಸಿಮೆಣಸನ್ನು ಕೂಡ ಪೇಸ್ಟ್ ಮಾಡಲಿಕ್ಕೆ 2 ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡು, ನೀವು ಬೇಕಾದರೆ ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಕಾಯಿ ಮೆಣಸು ಮತ್ತು ಕಾಯಿ ತುರಿನ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ನಾನು 2 ಒಟ್ಟಿಗೆ ಇಲ್ಲಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಈ ಥರ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತೀನಿ. ಈಗ ನಮಗೆ ಎಷ್ಟು ಬೇಕು ನೋಡು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಏನು ನೀರು ಹಾಕಿದ್ನಲ್ಲ ಅದನ್ನೇ ಹಾಕಿಬಿಡ್ತೀನಿ. ಈಗ ನಾನು ಹಾಕ್ತಾಯಿದ್ದೀನಿ. ನೋಡಿ, ನೀರು ಜಾಸ್ತಿ ಬೇಕಾಗಲ್ಲ ಸ್ನೇಹಿತರೆ. ಯಾಕಂದರೆ ನಾವು ತುರಿದಿರ್ತೀವಿ, ಜಾಸ್ತಿ ನೀರು ಹಿಡಿಯಲ್ಲ. ಮತ್ತು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಒಂದು ಅರ್ಧ ಬೌಲ್ನಷ್ಟು ಹಾಕಿದರೆ ಸಾಕು. ಇಷ್ಟು ಹಾಕಿದರೆ ಸಾಕು. ಸ್ವಲ್ಪ ಮೆತ್ತಗಾದರೆ ನಮಗೆ ಚೆನ್ನಾಗಿರುತ್ತೆ ಅಂಥೇಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ನೋಡಿ, ಇಲ್ಲಿ ಪದಾರ್ಥ ಕುದೀತಾ ಇದೆ. ಇಲ್ಲಿ ಜೋಳದ ಹಿಟ್ಟು ತೊಗೊಂಡಿದ್ದೇನೆ ಈಗ ರೊಟ್ಟಿ ಮಾಡಲಿಕ್ಕೆ. ಮತ್ತು ಪಾತ್ರೆಗಳು ಇಷ್ಟು ಖಾಲಿ ಆಗಿದ್ದಾವೆ. ಇದೊಂದು ಬೀಟ್ರೂಟ್ ಉಳೀತು, ಮತ್ತು ಜಾಸ್ತಿ ಆಗುತ್ತೆ ಪದಾರ್ಥ. ಯಾರೂ ತಿನ್ನೋದು ಇಲ್ಲ, ವೇಸ್ಟ್ ಆಗಿಬಿಡುತ್ತೆ. ಜಾಸ್ತಿ ಮಾಡಿಬಿಟ್ಟಿವಿ ಅಂದ್ರೆ ಇಲ್ಲಿ ಕವರಲ್ಲಿ ಹಾಕಿಡಬೇಕು. ಹಾಗೆ ಇಡ್ತೀನಿ. ಈಗ ನೋಡಿ, ಇವರೆಲ್ಲ ಇಲ್ಲಿ ಬಟ್ಟೆನ ಕಿತ್ತು ಹಾಕೊಂಡು ಕೂತಿದ್ದಾನೆ. ಎಲ್ಲ ಪೇಪರ್ಸು ಕರೆಕ್ಟ್ ಮಾಡಿದೆಯಾ? ಸರಿ, ಇಷ್ಟು ಬೇಗ ನೋಡಿ. ಈಗ ಇಲ್ಲೆಲ್ಲ ಏನು ಸಣ್ಣ ಬಟ್ಟೆಗಳನ್ನು ಬೇರೆ ಬೇರೆ ಮಾಡ್ತಾಯಿದ್ದಾನೆ. ಹಾಗಾಗಿ ಈಗ ಟೈಮ್ ತುಂಬಾ ಆಗ್ತಾ ಬಂದಿದೆ. ಹಾಂ ರೀ, ಈಗ ನಾನು ಪಟ ಅವರಿಗೆ ರೊಟ್ಟಿ ಮಾಡಿಕೊಡ್ತೀನಿ. ಹಾಂ ರೀ, ಕುತ್ತಿಗೆಯಲ್ಲಿ ಒಂದು ಏನಾಯ್ತೋ ಗೊತ್ತಿಲ್ಲ, ಖಾಲಿಯಾಗಿದೆ ನೀರಂತೆ. ಮೇಲ್ಗಡೆ ನೀರು ಬಿಡ್ತೀನಿ. ನೀರು ಸ್ಟಾರ್ಟ್ ಮಾಡಿದ್ದೇನೆ ಸ್ನೇಹಿತರೆ. ಬನ್ನಿ, ಈಗ ಬಿಸಿ ರೊಟ್ಟಿ ಪದಾರ್ಥ ಮಾಡಿ ಊಟ ಮಾಡ್ಬೇಕಂತಂದು ನನ್ನ ಮಕ್ಳಿಗೆ ಬಿಸಿಯಾಗಿ ಎಲ್ಲಿ ಮಾಡ್ತೀವಿ ಬಿಡಮ್ಮ ರೊಟ್ಟಿ ಅಂಥೇಳಿ ಬೈದು ಬಿಡಿಸಿದ್ರು. ಈಗ ನೋಡಿ, ಇಲ್ಲಿ ರೊಟ್ಟಿ ಮಾಡಲಿಲ್ಲ. ರೊಟ್ಟಿ ಅದಾವು ಯಾವ ಅಂಥೇಳಿ ತೋರಿಸ್ತೀನಿ ನಿಮಗೂ ಕೂಡ. ಧನುಷ್ ರೊಟ್ಟಿ ಗಂಟು ಬಿಚ್ಚು. ನಾವು ಊರಿಂದ ಬರಾಗ ಏನು ತಂದಿದ್ನೆಲ್ಲ ಅವರ ರೊಟ್ಟಿ ಅದಾವು ಸ್ನೇಹಿತರೆ. ನೋಡಿ, ಇಲ್ಲಿ ಮೊಸರು ಒಂದು ಸ್ವಲ್ಪ ಹಾಕೋತೀನಿ. ಮೊಸರು ಇದ್ರೆ ಚೆನ್ನಾಗಿರುತ್ತೆ, ಟೇಸ್ಟಿ ಕೊಡುತ್ತೆ ಒಂದು ಸ್ವಲ್ಪ ನಮಗೆ. ಇಲ್ಲಿ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ, ಕಟ್ ಮಾಡಿ ಹಸಿ ಈರುಳ್ಳಿ. ಬಾಗಿಲ್ತಿ ನೋಡಿ, ಇಲ್ಲಿ ಮಕ್ಕಳೆಲ್ಲ ಎಲ್ಲೆಲ್ಲ ಅಕ್ಕ ಓದ್ಕೊಳಕ್ಕೆ ಹೋದ್ಲ ನೀವೇ? ಹೌದಾ? ನೋಡಿ ಬನ್ನಿ,
ಹಸಿ ಈರುಳ್ಳಿ ಮತ್ತು ಪದಾರ್ಥ ಇಲ್ಲಿ ರೊಟ್ಟಿ, ಮೆಕ್ಕೆಜೋಳದ ರೊಟ್ಟಿ, ಬೇರೆವೇನಲ್ಲ. ಇದು ಈಗ ಊಟ ಮಾಡ್ತೇವೆ. ಅವರು ಊಟ ಮಾಡಿದರು ಸ್ನೇಹಿತರೆ, ಶ್ರೇಯಾ ಧನುಷ್ಯ ಊಟ ಮಾಡಿದರು. ಯಜಮಾನ್ರು ನಾನು 3 ಗಂಟೆಗೆ ಮಾಡ್ತೀನಿ, ಹೊರಗಡೆ ಹೋಗೋರು ಇದ್ದಾರೆ ಕಾಣಿಸುತ್ತೆ. 3 ಗಂಟೆಗೆ ಮಾಡ್ತೀನಿ, ನೀನು ಮಾಡಂದರು. ನೋಡಿ ಎಷ್ಟು ದೊಡ್ಡದು ಮೆಕ್ಕೆಜೋಳದ ರೊಟ್ಟಿ. ಅದಕ್ಕಾಗಿ ಬೇಡ ಇದನ್ನೇ ತಿಂತೇವೆ, ಬಿಸಿಲಿದೆ ಅಮ್ಮ ಅಂತಂದರು. ನಾನು ಮಾಡಲಿಲ್ಲ ಸ್ನೇಹಿತರೆ, ಸಾಯಂಕಾಲ ಮಾಡಿದ್ರೆ ಆಯ್ತು ಅಂಥೇಳಿ ಈಗ ಊಟ ಮಾಡ್ತೇನೆ. ಮತ್ತೆ ಸಿಗ್ತೇನೆ. ಏನು ಮಾಡತ್ತೀರಿ ಸ್ನೇಹಿತರೆ? ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡ್ತೀನಿ ಅಂದರೆ ನನ್ನ ಕಡೆಯಿಂದ ಬಿಡಿಸಿ ಈಗ ನೋಡಿ ರೊಟ್ಟಿ ಪಲ್ಯ ಊಟ ಮಾಡಿದ್ದಾರೆ. ಅದು ಇದು ಆಗಿಲ್ಲ, ಅವರಿಗೆ ಸರಿಯಾಗಿಲ್ಲ. ಈಗ ಅಪ್ಪ ಮಕ್ಕಳು ಮ್ಯಾಗಿ ಮಾಡ್ಕೊಳತ್ತಾರೆ. ಇಲ್ಲೇ ಇಟ್ಟಿನ ರೊಟ್ಟಿ ಹಿಟ್ಟು ಗಾಳಿಸಿ ಈಗ ಮ್ಯಾಗಿ ಮಾಡ್ಕೊತೀನಿ ಅಂತಾರೆ ನೋಡಿ. ಸಕ್ರೆ ಜಾಗಕ್ಕೆ ತಕ್ಕೊರ್ಲೆ, ಖಾಲಿ ಆದ್ರೆ ಆಯಿತು, ಖಾಲಿ ಆದರೆ ಸಕ್ರೆ ಸಾವುಕಾರ ಬಂದರು ನೋಡ್ರಿ. ಸಕ್ರೆ ಈ ಕಡೆ ಡಬ್ಬೆ ಕೆಡುವೆ ಅಕ್ಕಿ ಇಟ್ಟದು. ಹಾಂ, ಅದ ಡಬ್ಯಾಗಿರ್ಬೇಕು. ಸಕ್ರೆ ಡಬ್ಯಾಗಿ ಇಟ್ಟಿವಿ ಸ್ನೇಹಿತರೆ, ಅದಕ್ಕಾಗಿ ಸಕ್ಕರೆ ತೆಗೆದುಕೊಳ್ತಾ ಇದ್ದೆ. ಧನುಷ್ ಸಕ್ಕರೆ ಖಾಲಿಯಾಗಿದೆ ಚಹಾ ಮಾಡಲಿಕ್ಕೆ. ಆಫ್ ಮಾಡು ಶ್ರೇ. ನೋಡಿ ಇಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೆ. ಇದು ಉಮ್ಗೊಳ್ಳತ್ತೆ, ಆಫ್ ಮಾಡೋದು. ಏನು ಹಾಕಲ್ಲ, ಮಸಾಲೆ ಒಂದು ಹಾಕೋತಾರೆ, ಮಾಡ್ಕೋತಾರೆ, ತಿಂತಾರೆ. ಈಗ ನಿಮ್ಮ ಅಪ್ಪನ ಹತ್ರ ಗ್ಯಾರಂಟಿ ಬಯಸ್ಕೋತಾಳೆ ಅವಳು. ಮುರಿದು ಹಾಕಿಲ್ಲ, ಹಿಂಗೆ ಎಳಿ ಬಂದರೆ ಅವ್ರಿಗೆ ತಿನ್ನೋದಕ್ಕೂ ಇಂಟ್ರೆಸ್ಟ್ ಆಗಲ್ಲ. ಮುಚ್ಚಳ ಉಮ್ಗೊಳ್ಳತ್ತೆ, ಚೆನ್ನಾಗಿ ಆಗುತ್ತೆ. ಇಲ್ಲಿ ಒಂದು ಕಡೆ ಚಹಾ ಮಾಡ್ತಾಯಿದ್ದಾಳೆ, ಇಲ್ಲಿ ಈಗ ಇದನ್ನು ಮಾಡ್ತಾಯಿದ್ದಾಳೆ, ಮ್ಯಾಗಿ ಮಾಡ್ಕೊತಾ ಇದ್ದಾರೆ ನೋಡಿ. ನಾನು ತಿನ್ನಲ್ಲ, ಅವ್ರು 3 ಜನ ತಿಂತಾರೆ, ನಾನು ಊಟ ಮಾಡಿದ್ದೀನಿ. ನಾ ಚಹಾ ಮಾತ್ರ ಕುಳಿತೇನೆ, ಇವರು ಮ್ಯಾಗಿ. ಈ ಒಂದು ಸಾವುಕಾರ ಇಷ್ಟೊತ್ತ ನಿದ್ದೆ ಮಾಡಿದ, ಅವಳು ಓದ್ಕೊಂಡು ಸ್ನೇಹಿತರೆ. ನಾವು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದೆ ನೋಡಿ. ಮಾವಿನ ಹಣ್ಣು ತಂದಿದ್ದೆ ಯಜಮಾನ್ರು. ಪಕ್ಷಿ ತಿಂದಿದೆ, ಪರವಾಗಿಲ್ಲ, ಈಚೆ ಕಡೆ ತಕ್ಕೊಂಡು ತಿನ್ನಬೇಕು, ಚೆನ್ನಾಗಿದೆ ಅಂಥೇಳಿ ಕಟ್ ಮಾಡ್ಬೇಕಂತ ಕೂತಿದ್ದೀನಿ. ನೋಡಿ ಕಾಯಿ ಎಷ್ಟು ಒಳ್ಳೆಯದುಂಟು. ಇಲ್ಲಿ ನೋಡಿ, ಬಿಸಾಕೋದು ಇದನ್ನೇನಿಲ್ಲ, ಇದರಿಂದ ಸ್ವಲ್ಪ ಈ ಕಡೆ ತಗೋತೀನಿ. ಹಣ್ಣಾಗಿದೆ, ಚೆನ್ನಾಗಿದೆ. ಹಾಗಾಗಿ ಮ್ಯಾಗಿ ಪಾರ್ಟಿ, ರೊಟ್ಟಿ ಬಿಸಿ ರೊಟ್ಟಿ ಮಾಡಿದ್ರೆ ಏನು ಹಾಕಿತ್ತು ನೋಡಿ ಇವ್ರು ಇಬ್ಬರಿಗೆ. ಈಕೆ ಮಾಡಂದ್ಲು, ಇವನು ಬೇಡಂದ, ಕಿತ್ತಾಪತ್ತಿ ನನ್ನ ಮಗ ಇವ. ಮ್ಯಾಗಿ ಈಗ ಮಾಡ್ಕೊಂಡು ತಿಂತಾಯಿದ್ದಾರೆ ನೋಡಿ. ಮ್ಯಾಗಿ ಚಹಾ ಯಜಮಾನ್ರು ಇಲ್ಕೋತಾರೋ, ಸೌಂತಿಕಾಯಿ ತಿನ್ನತ್ತಾರ ಅವರು. ಈಗ ಮ್ಯಾಗಿ ತಿಂತಾಯಿದ್ದಾರೆ, ತಿನ್ನಲಿ ನೋಡಿ ಸ್ನೇಹಿತರೆ. ಸ್ವಲ್ಪ ಬಟ್ಟೆಗಳು ಲೂಸ್ ಆಗಿದ್ದು, ಹಾಗಾಗಿ ಇವನ್ನೆಲ್ಲ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲೊಂದಿಷ್ಟು ಇಟ್ಕೊಂಡು ಕೂತಿದ್ದೇನೆ. ಹಾಗೆ ಇಲ್ಲಿ ನೋಡಿ ಲಂಗಗಳು ಸ್ವಲ್ಪ ಎಲ್ಲ ಅಲ್ಲೆಲ್ಲೆಲ್ಲಿ ಕಟ್ಟಾಗ್ಯಾವ. ಹಿಂಗೆ ಲೇಸ್ಗಳು ಬಿಚ್ಚಕತ್ತೇವು, ಲೇಸ್ಗಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದು ಚೂಡಿದಾರ್ ತುಂಬಾ ಲೂಸ್ ಆಗಿದೆ, ನನಗೆ ಟೈಟ್ ಮಾಡ್ಕೋಬೇಕು. ಇದು ಕೂಡ ನೋಡಿ ಲಂಗ, ಹೊಸ ಲಂಗ ಇದು, ಈಗ ನೀರಿಗೆ ಹಾಕಿಟ್ಟದ್ದು ಅಷ್ಟೇ. ಆದರೂ ನೋಡಿ ಇಲ್ಲಿ ನಾನು ನೋಡೇ ಇಲ್ಲ ತರುವಾಗಲೇ ನೋಡಿ ಈ ಥರ ಬಿಚ್ಚಿದೆ. ಅದಕ್ಕಾಗಿ ಸ್ಟಿಚ್ ಹಾಕ್ಬೇಕಂಥೇಳಿ ಇಟ್ಕೊಂಡು ಕೂತಿದ್ದೀನಿ ಎಲ್ಲವನ್ನು. ಇದೊಂದಿಷ್ಟೀಗ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ, ಬೇಗ ಎಲ್ಲ ಸ್ಟಿಚ್ ಮಾಡಿ ಎತ್ತಿಡ್ತೀನಿ. 5 ಗಂಟೆ ಮೇಲೆ ಆಯಿತು. ಬನ್ನಿ ಚಾನು ಕುಡ್ದಾಯಿತು ನೋಡಿ. ಲೋಟ ಇಲ್ಲೇ ಕೂತಿದೆ. ಸಿಕ್ಕಾಪಟ್ಟೆ ಸೆಕೆ ಇದೆ, ಸೆಕೆಗೋಸ್ಕರ ಎಲ್ಲಿ ಹೋಗೋದಕ್ಕೆ ಆಗ್ತಾಯಿಲ್ಲ. ಒಳಗೆ ಓದಿಡು ಧನುಷನೆಲ್ಲ ಓದಿಡಪ್ಪ. ಈಗ ಇದನ್ನು ಮಾಡ್ತೀವಿ. ಈ ಹಾಲ್ನಾಗ ಫ್ಯಾನ್ ಹಾಕ, ಬೆಡ್ರೂಮ್ನಾಗ ಫ್ಯಾನ್ ಯಾರೂ ಇಲ್ಕರೆ ಫ್ಯಾನ್ ತಿರುಗ್ತಾ ಇದ್ದಾವಲ್ಲ ಧನುಷ? ಮತ್ತು ಯಾರು ಹಾಕಿದ್ದದು ಹಾಲ್ನಾಗ ಫ್ಯಾನ್ ತಿರುಗ್ತಾನೆ ಇದೆ, ಯಾರೂ ಇಲ್ಲಲ್ಲಿ. ಬಾ ನೋಡಿ ಸ್ನೇಹಿತರೆ, ಈಗ ಇಲ್ಲೊಂದು ಮೆಣಸಿನ್ಕಾಯಿ ಆಗಿದೆ, ಬೆಳೆದು ಬಿಟ್ಟಿದೆ, ತುಂಬಾ ದೊಡ್ಡದಾಗಿದೆ. ಇದನ್ನು ಕಟ್ ಮಾಡ್ಕೋಬೇಕು. ಇದು ಬಜ್ಜಿ ಮಾಡ್ಬೇಕಂತ ಹೇಳಿಬಿಟ್ಟಿದ್ದೀನಿ. ಬ್ಯಾಡಿಗೆ ಮೆಣಸು ಕಾರಿಲ್ಲ, ಏನಿಲ್ಲ ಅದು, ಅದಕ್ಕಾಗಿ ಮಾವಿನಗಿಡ ನೋಡಿ ಚೆನ್ನಾಗಿ ಬಂತು. ಇದು ರೊಟ್ಟಿಗೆ ಇನ್ನೊಂದಿತ್ತು ಸೈಡ್ ಇದೆ ಅಲ್ಲಿ. ಈಗ ಏನು ನಾವು ನಿನ್ನೆ ಇಲ್ಲಿ ಕಲ್ಲು ಹಾಕಿದ್ದು ತೋರಿಸಿದ್ದೀನಲ್ಲ ಬೆಳಗ್ಗೆನೇ, ಯಾವಾಗಲೂ ಗೊತ್ತಿಲ್ಲ. ಈಗ ಇಲ್ಲೆಲ್ಲ ಕಲ್ಲು ಹಾಕೋಬೇಕು, ಕೊಬ್ಬರಿ ತೆಗಿಬೇಕು, ಇದೆಲ್ಲ ಬಟ್ಟೆ ತೆಗಿತೇನೆ. ಇಲ್ಲೆಲ್ಲ ಕಲ್ಲು ಹಾಕಬೇಕು. ಎಲ್ಲಿಂದ ಕಲ್ಲು ತರಬೇಕಂದ್ರೆ ಈಗ ಹೊತ್ಕೊಂಡು ಇಲ್ಲಿ ಕಲ್ಲನ್ನು ತಗೊಂಡು ಹೋಗ್ಬೇಕು ನೋಡಿ. ಇವು ದೊಡ್ಡ ಕಲ್ಲುಗಳನ್ನು ಹಾಕಬೇಕೀಗ. ಅದಕ್ಕೆ ಇದೇ ಕಷ್ಟ ನೋಡಿ.
ಏನಾದರೂ ಹಾವಿಗೆ ಕೂತಿದ್ರೇ ಕಷ್ಟ. ಅದೇ ಹೆದರಿಕೆ ಈಗ, ಹಾವು ಏನಾದರೂ ಇದ್ದರೆ ಅಂಥೇಳಿ. ಯಾಕಂದರೆ ಬೇಸಿಗೆ ಇದೆ ಸ್ನೇಹಿತರೆ, ಹೇಳೋದಕ್ಕೆ ಬರಲ್ಲ, ಏನು ಮಾಡಲ್ಲ ಅಂತಾರೆ, ಆದರೂ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಏನೂ ಮಾಡಲ್ಲ ಅಂತ ನಾವು ಹೇಳ್ತೇವೆ ಬೇರೆಯವರಿಗೆ, ಆದರೂ ಸ್ವಲ್ಪ ಭಯ ಅನ್ನೋದು ಇರುತ್ತೆ ನಮಗೆ. ಹಾಗಾಗಿ ಮಾವಿನ ಗಿಡ ಚೆನ್ನಾಗಿ ಬಂದಿದೆ. ಬರೋ ವರ್ಷ ಕಾಯಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ ಕೆಲಸಕ್ಕೆ ಹಚ್ಚಿದ್ರೆ ಡಬ್ಬಲ್ ಕೆಲಸ. ನೋಡಿ, ವೈಟ್ ಸುಣ್ಣ ಮೆಣಸಿನ್ಕಾಯಿ ಗಿಡದ ಮೇಲೆಲ್ಲ ಚೆಲ್ಲಿ, ಗಿಡದ ಮೇಲೆ ಅಷ್ಟೇ ಅಲ್ಲ ಮೆಣಸಿನ್ಕಾಯಿಗೂ ಸಹ ಹಚ್ಚಿಬಿಟ್ಟು. ಎಂಥ ಮನುಷ್ಯ ಮರ ಏನೇನು. ಹಾಂ ನಡಿ, ಎತ್ತಿದನ್ ಕಲ್ಲೋಣ. ಹಲ್ಲಿ ನೋಡೋಣ, ಓಡಾಡ್ತಾ ಇದ್ದಾವೆ ಹಲ್ಲಿ. ತಗೋ ಇದು ಕಲ್ಲು. ತಗೋ ಅದನ್ನ ಕಲ್ಲೊಂದು ನೋಡಿ ಹೆಂಗೆ ಎತ್ತಿ. ಒಂದು ಎತ್ತು. ತಗೋ, ಎರಡು ಕಲೆ ಎತ್ತು. ಎಬಸ್ ಮೇಲೆ. ನಿಮ್ಮ ಅಪ್ಪ ಹೇಳಿದಾಗೆ ಹೊಡಿತಾವನಂತೀನಿ ನಾವು, ದಪ್ಪ ಆಗಬೇಕು ಕಲ್ಲುನ. ಹೌದು, ಇವತ್ತು ಮಾರ್ಬಲ್ಸ್ ಏನು ಮಾಡ್ತಾವ ನಡಿ ಹೋಗೋಣ. ಒಡೆದ್ರೆ ಆಯಿತು, ಒಡೆದಿದ್ರೆ ಆಯಿತು. ಒಳ್ಳೆ ಕಲ್ಲು ದಪ್ಪನ ಹಾಕಿದರೆ ಬೆಸ್ಟ್ ಕಣೋ. ಹಾಂ, ಹೊಡಿತಾವನಂತೀನಿ ಇವನ. ಇವನು ಇದೆಂತ ಮಾಡುತ್ತೆ, ಪರವಾಗಿಲ್ಲ ನೋಡು ನಡಿ. ಮತ್ತು ಹೊಡೆದ್ರೆ ಹೊಡೀಲಿ, ಬಿಟ್ರೆ ಬಿಡಲಿ, ಏನಾದರೂ ಆಗಲಿ. ಅಲ್ಲಿ ತುಳಸಿ ಮನೊಂದು ಅಂದರೆ ಯಾಕೆ ಕಲ್ಲು ಹಾಕ್ತಾಯಿದೆ ಅಂದರೆ, ಮಳೆಗಾಲದಲ್ಲಿ ತುಳಸಿ ಹತ್ತಿರ ದೀಪ ಇಟ್ಟು ನಮಗೆ ಸುತ್ತ ಹಾಕಿ ನಮಸ್ಕಾರ ಮಾಡೋದಕ್ಕೆ ಬರಲ್ಲ. ಯಾಕಂದರೆ ಫುಲ್ಲು ಹುಲ್ಲು ಬೆಳೆದ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾವು ಈ ಐಡಿಯಾಗಳನ್ನು ಮಾಡ್ತಾಯಿದ್ದೀವಿ. ನನ್ನ ಮಗ ನಾನು ಇದ್ರ ಸುತ್ತ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಸಿಗ್ತೀನಿ ನೋಡಿ. ಏನು ಆವಾಗಲೇ ನಾನು ಇದನ್ನ ಕಲ್ಲು ಹಾಕ್ತಾಯಿದ್ದೆ ನೋಡಿ. ಎಲ್ಲ ಹಾಕಿ ಇದನ್ನು ಮಾಡಿದ್ದೀವಿ. ಇಷ್ಟಾಗಿದೆ. ಸುತ್ತು ಕೂಡ ಹಾಕಿದ್ದೀವಿ. ಇದಕ್ಕೆಲ್ಲ ಇನ್ನು ನಾಳೆಗೆ ಸಿಮೆಂಟ್ ಹಾಕಬೇಕು. ನಾಳೆ ಆಗುತ್ತೆ, ಯಾವತ್ತಾಗುತ್ತೆ ನೋಡಿ. ಈ ಥರ ಮಣ್ಣು ಹಾಕಿ ಗುಡಿಸ್ಕೊಂಡ್ಬಿಟ್ಟಿವಿ. ಇದರೊಳಗಡೆ ಎಲ್ಲ ಸಿಕ್ಕಾಕೊಂಡು ಗಟ್ಟಿ ಆಗುತ್ತೆ ಅಂಥೇಳಿ ನೋಡಿ ಈ ಥರ ಮಾಡಿದ್ವಿ ತುಳಸಿ ಮುಂದ್ಗಡೆ. ಹಾಗೆ ಇಷ್ಟು ಸಾಕಂತೇಳಿ ಅಂದ್ಕೊಂಡಿವಿ. ಇನ್ನೊಂದು ಸ್ವಲ್ಪ ಇಲ್ಲಿ ಮುಂದೆ ಹಾಕಬೇಕಂದ್ರೆ ಕಲ್ಲು ಚೆನ್ನಾಗಿರೋ ಸಿಗಲಿಲ್ಲ, ಎಲ್ಲ ಖಾಲಿ ಅದು, ತುಂಡುಗಲ್ಲು ಉಳ್ದವ. ಹಾಗೆ ಇಲ್ಲಿ ನೋಡಿ, ಮಳೆಗಾಲದಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಹೋಗ್ತೀನಲ್ಲ, ಅಲ್ಲಿ ತುಂಬಾ ಹುಲ್ಲು ಬರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಿದಿಂದ ಜೋಡಿಸ್ಕೋಬೇಕಂತ ಇದ್ದೀನಿ. ಕಲ್ಲು ಖಾಲಿ ಆಯಿತು, ಕಲ್ಲಿದೆ ನೋಡಿ. ಇದೆಲ್ಲ ಮಣ್ಣು ಹಾಕಿ ಹಿಂಗೆ ಇದನ್ನು ಮಾಡಬೇಕು. ಪೈಪ್ ಎತ್ತಿ ತೆಗ್ದೀವಿ. ಸ್ವಲ್ಪ ಕಸ ಇತ್ತು, ಧನುಷ್ಯ ಬೆಂಕಿ ಕೊಡ್ತಾಯಿದ್ದಾನೆ. ಎಲ್ಲ ಇಲ್ಲಿ ತುಂಡುಗಲ್ಲಿ ಎಲ್ಲಿಟ್ಟು ಚೀಪ ಅಲ್ಲಿ ಸುರಿ, ಅಲ್ಯಾಕೆ ಸುರಿಲೇಪ್ಪ. ಅಯ್ಯ ನೀನು ನೋಡಿ, ಇವು ಈ ಥರ ಅದಾವೆ ಸಣ್ಣ ಸಣ್ಣದು, ಹಾಕೋದಕ್ಕೆ ಬರ್ತಾಯಿಲ್ಲ. ಪರವಾಗಿಲ್ಲ, ಜೋಡಿಸ್ಕೊತೀನಿ ನಾನು ಇವನೇ. ಯಾಕಂದರೆ ಅಲ್ಲಿ ನೀರು ಬಿಸಿ ಮಾಡ್ಲಿಕ್ಕೆ ಹೋಗ್ತೀವಲ್ಲ, ಹುಲ್ಲು ಬರುತ್ತೆ, ಹಾವೆಲ್ಲ ಬರ್ತಾವೆ, ಗೊತ್ತಾಗಲ್ಲ, ಕೂತ್ಕೊಳ್ಳಲ್ಲ, ಹೆದರಿಕೆ ಆಗುತ್ತೆ. ಅದಕ್ಕಾಗಿ ಬೇಡ ಅಂಥೇಳಿ ಈಗ ಇಲ್ಲಿ ಜೋಡಿಸ್ಕೊಂಡ್ಬಿಡ್ಬೇಕಂತೀನಿ. ಇದೊಂದಿಷ್ಟು, ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಈಗ ದೊಡ್ಡದಾಗಿ. ಇದಕ್ಕೆ ಇದು ಎಲ್ಲಿ ಮಣ್ಣು ಕಾಣುತ್ತಲ್ಲ ಅಲ್ಲೆಲ್ಲ ಸಿಮೆಂಟ್ ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಹಾಕ್ಲಿಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಈಗ ಸ್ನಾನಕ್ಕೆ ಹೋಗ್ತೀನಿ, ಸಿಕ್ಕಾಪಟ್ಟೆ ಬೆವಂತಿ ಬಿಟ್ಟಿವಿ. ನಾನು ಧನುಷ್ಯ ಫುಲ್ಲು ಸ್ನಾನ ಮಾಡಿ ಬಂದಮೇಲೆ ಮತ್ತು ನಿಮಗೆ ಸಿಗ್ತೇನೆ ನೋಡಿ. ಈ ಥರ ಆಗಿದೆ. ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಜಮಾನ್ರಂತೂ ಬಂದಿದ್ದಾರೆ ಆಲ್ರೆಡಿ. ಸುಸ್ತಾಗಿದೆ ಅಂಥೇಳಿ ಮಲಗಿದ್ದಾರೆ, ಬೆಳಗ್ಗೆ ಹೋದವರು, ಈಗ ಬಂದಿರೋದು. ಹಾಗೆ ಅವನು ಬೆಂಕಿ ಕೊಡ್ತಾಯಿದ್ದಾನೆ, ಕೊಡಲಿ ಹೊಯ್ಗೆಯಪ್ಪ, ಗಂಟೆ ಇತ್ತು. ನೋಡಿ, ನಾವು ಮಧ್ಯಾಹ್ನ ರೊಟ್ಟಿ ಮಾಡಿ ಊಟ ಮಾಡ್ಬೇಕಾದ್ರೆ ಆಗಲಿಲ್ಲ ಸ್ನೇಹಿತರೆ. ಈಗ ಆತು ನೋಡಿ, ರಾತ್ರಿ ಮಾಡಿದ್ದು ನೋಡಿ. ಸಿಕ್ಕಾಪಟ್ಟೆ ಸೆಕೆ ಇದೆ ಮಾತ್ರ. ಮುಖದ ಮೇಲೆಲ್ಲ ಫುಲ್ ನೀರು ಹರಿತಾ ಇದೆ. ಒಂದು 7 ಗಂಟೆ ಮಾಡಿದ್ದೀನಿ ರಾತ್ರಿಗೆ ಅಷ್ಟೇ. ಮತ್ತು ಬೆಳಗ್ಗೆ ಏನಾದರೂ ಮಾಡಿದೆ. ಇವು ಗಟ್ಟಿ ಆದಂದರೆ ಯಾರೂ ತಿನ್ನಲ್ಲ. ಅದಕ್ಕಾಗಿ ಎಷ್ಟು ಬೇಕಲ್ಲ ಅಷ್ಟೇ ಮಾಡಿದ್ದೇನೆ ನೋಡಿ. ಬೀಟ್ರೂಟ್ ಪದಾರ್ಥ ಇದೆ ಇನ್ನೊಂದು ಸ್ವಲ್ಪ, ಮತ್ತು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಕೂಡ ಇದೆ. ಅದಕ್ಕಾಗಿ ಮೊಸರು ಇದೆ, ಊಟ ಮಾಡಿದ್ರೆ ಆಯ್ತು ಅಂತೇಳಿ. ಅನ್ನದೇನು ಮಾಡಿಲ್ಲ, ಅದಕ್ಕಾಗಿ ನೋಡಿ.
ನೋಡಿ ಇಲ್ಲಿ ರೊಟ್ಟಿ ಮಾಡಿದೆ, ಇಲ್ಲಿ ಬೇಯ್ತಾ ಇದೆ. ಆಯಿತು ರೊಟ್ಟಿ ಇಷ್ಟು ಮಾಡಿದ್ನಿ. ಧನುಷ್ ಅವ್ರ ಅಪ್ಪ ಏನೋ ಹೊರಗಡೆ ಮಾಡತ್ತಾರೆ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ರೆಡಿಯಾಗಿದೆ. ಕೈ ತೊಳ್ಕೊಂಡು ಬಿಡ್ತೀನಿ ನಾನು ಸ್ನೇಹಿತರೆ. ಇಷ್ಟೋ ತನಕ ಹೊರಗಡೆ ಟೈಲ್ಸ್ ಹಾಕಿದ್ದೀವಿ ಧನುಷ ನಾನು. ಟೈಲ್ಸ್ ತುಳಸಿ ಕಟ್ಟಿ ಮುಂದಿನ ಎಲ್ಲ ತೆಗೆದಿದ್ದಲ್ಲ ಧನುಷ, ಹಾಗಾಗಿ ಅದು ಟೈಲ್ಸ್ ಹಾಕಿ ಇದನ್ನು ಮಾಡಿದ್ದೀವಿ. ಅದು ಹಾಕಿ ಬರುವಾಗ ಲೇಟ್ ಆಯಿತು, ಅದಕ್ಕಾಗಿ ಲೇಟಾಗಿ ಆಲ್ರೆಡಿ 9 ಗಂಟೆಗಿದೆ. ಯಜಮಾನ್ರು 8 ಗಂಟೆಗಿನ ಡ್ರೈವಿಂಗ್ ಹೋಗಿದ್ರು ಅವರು. ಅದಕ್ಕೆ ನಾನು ಕೂಡ ರೊಟ್ಟಿ ಮಾಡೋದು ಲೇಟ್ ಮಾಡಿದ್ನಿ. ಯಾಕೆಂದರೆ ಅವರು ಯಾರನ್ನೋ ಬಸ್ಸಿಗೆ ಬಿಡಲಿಕ್ಕಿತ್ತು. ಬಸ್ಸಿಗೆ ಬೆಂಗಳೂರಿಗೆ ಹೋದ್ರಂತ ನಮ್ಮ ಅಮ್ಮರೊಬ್ಬರು, ಅವ್ರನ್ನ ಬಿಡ್ಲಿಕ್ಕೆ ಹೋಗಿದ್ರು. ನೋಡಿ ರೊಟ್ಟಿ ರೆಡಿ ಅದು. ಈಗ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಟೈಲ್ಸ್ ಕೂಡ ಜೋಡಿಸೋದು ತುಂಬ ಹೊತ್ತಾಯಿತು ನಮಗೆ, ಸಾಕಾಗಿ ಬಿಡ್ತು. ಅದು ಕೂಡ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಸಾಯಂಕಾಲ ದೀಪ ನೋಡಿ ಇನ್ನೂ ಇದೆ. ಇದಷ್ಟ ಮೇಲೆ ಇನ್ನು ಊಟ ಮಾಡ್ತೀನಿ. ಊಟ ಮಾಡಿದ ಮೇಲೆ ಇದನ್ನೆಲ್ಲ ಒರೆಸ್ಕೊತೀನಿ. ಆಮೇಲೆ ರಾತ್ರಿ ಊಟ ಸ್ಟಾರ್ಟ್ ಆಯಿತು. ರೊಟ್ಟಿ ಮಾಡಿ ಸ್ವಲ್ಪ ಜಗಳ ಮಾಡಿದ್ದೀವಿ. 7 ರೊಟ್ಟಿಗೆ 7 ಸುಮ್ಮನೆ ಇರಲ್ಲ, ಎಲ್ಲದಕ್ಕೂ ಜಗಳಕ್ಕೆ ಬಂದುಬಿಡ್ತಾಳೆ ನೋಡಿ. ಸಿಕ್ಕಾಪಟ್ಟೆ ಜಗಳ ಮಾಡ್ತಾಳೆ. ನೀನು ನೀನು ಸಿಕ್ಕಾಪಟ್ಟೆ ಜಗಳ. ಮನೆಯಲ್ಲಿ ಮಾತಾಡ್ಲಿಕ್ಕೆ ಬಿಡೋದಿಲ್ಲ, ಮಾತಾಡಿದರೆ ಜಗಳಕ್ಕೆ ಬರ್ತಾಳೆ ಸ್ನೇಹಿತರೆ. ಇದಾದರೆ ಇದು ಸ್ವಲ್ಪ ಬರ್ತೈತಿ. ಇನ್ನು ಅವಳು ಪೂರ್ತಿ ಕಲ್ತು ಬಿಡ್ತಾನೆ ಇವನಿಗೆ. ಅವನು ಅಂಗಿನೇ ಹಾಕೋದಿಲ್ಲ, ಸಂಚನ ಅಂಗಿ ಹಾಕಲ್ಲ ಅವನು. ಅಷ್ಟು ಸೆಕೆನೇ ಇದೆ ಸ್ನೇಹಿತರೆ, ಏನು ಮಾಡೋದು ಹೇಳಿ. ಇಲ್ಲಿ ಇವರು ಯಜಮಾನ್ರು ಊಟ ಮಾಡ್ತಾರೆ, ಇವರು ಕೂಡ ಅಂಗಿ ಹಾಕೋದಿಲ್ಲ. ಇವರು ಈಗ ಹಿಡಿಯೋದು ಎಷ್ಟು, ಇವರು ಡೈಲಿ ಅಂಗಿನೇ ಹಾಕಲ್ಲ ಆ ಥರ. ಇವ್ರಿಗೆ ಬೀಟ್ರೂಟ್ ಪದಾರ್ಥ ಬೇಡ ಅಂಥೇಳಿ ಬೆಳ್ಳುಳ್ಳಿ, ಖಾರ, ಈರುಳ್ಳಿ ಮತ್ತು ಮುಳ್ಸಂತೆ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ಹಪ್ಪಳ ಇಟ್ಕೊಂಡಿದ್ದಾರೆ. ಇಲ್ಲಿ ಉಪ್ಪಿನಕಾಯಿ ಇದೆ, ಸ್ವೀಟ್ ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ ಇಲ್ಲಿದೆ. ಈಗ ಊಟ ಮಾಡ್ತೀವಿ ಸ್ನೇಹಿತರೆ. ಅಲ್ಲಿ ಹಿಂದೆ ಇಟ್ಕೊಂಡ್ರಿ, ಹಾಗಾಗಿ ಊಟ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.